ಕುಮಾರ್ ಗ್ರಾಮ ಆಡಳಿತ ಸಂಘಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ. ಕಿರಣ್ ಕುಮಾರ್ ಅವರ ಒಬ್ಬ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವ ಮತ್ತು ಸಂಘಟನಾ ಚತುರ ವ್ಯಕ್ತಿ ಎಂದ ಪಾವಗಡ ಶಾಖೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರವಿಕುಮಾರ್ ಎಚ್ವಿ. ಪಾವಗಡ ತಾಲೂಕಿನಲ್ಲಿರುವ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಾವಗಡ ತಾಲೂಕಿನ ಕಿರಣ್ ಕುಮಾರ್ ಎಚ್ ಅವರು ಆಯ್ಕೆಯಾಗಿರುವುದಕ್ಕೆ ಪಾವಗಡ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ತಾಲೂಕಿಗೆ ಸಂದ ಗೌರವ ಎಂದು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರವಿಕುಮಾರ್ ಎಚ್ವಿ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಿರಣ್ ಕುಮಾರ್ ಅವರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದವರಾಗಿದ್ದು ಅವರ ಸಂಘಟನಾ ಚತುರತೆ ಸಂಘಕ್ಕೆ ಮತ್ತಷ್ಟು ಬಲ ನೀಡಲಿದೆ. ಜಿಲ್ಲಾ ಮಟ್ಟದಲ್ಲಿ ಅವರ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದರು. ಇದೇ ಸಂದರ್ಭದಲ್ಲಿ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ರಂಜಿತ್ ಕುಮಾರ್ ಮಾತನಾಡಿದರು. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಇದೇ ವೇಳೆ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್ ಮಾತನಾಡಿ, ನಾನು ನೌಕರರ ಹಿತರಕ್ಷಣೆ ಮತ್ತು ಸಂಘಟನೆಯ ಬಲವರ್ಧನೆಗೆ ಒತ್ತು ನೀಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರಾದ ಪಾವಗಡ ತಾಲೂಕಿನ ಕಾರ್ಯದರ್ಶಿಯಾದ ಮಾರುತೇಶ್ ಅವರು ಮಾತನಾಡಿದರು. ಕಿರಣ್ ಕುಮಾರ್ ಅವರು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ನಮ್ಮ ಪೂರ್ಣ ಬೆಂಬಲವಿರುತ್ತದೆ ಎಂದು ಎಲ್ಲರೂ ತಿಳಿಸಿದರು. ಕೇಂದ್ರ ಬಿಂದುವಾಗಿ ಕಿರಣ್ ಕುಮಾರ್ ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡಿದ್ದು, ಯಾಕೆಂದರೆ ನಮ್ಮ ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ನಮ್ಮ ತಾಲೂಕು ಮಟ್ಟದಿಂದ ಜಿಲ್ಲಾ ಸಂಘದಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಹೋಗಲು ನಮಗೆಲ್ಲ ಒಂಥರ ಹಿರಿಮೆಯ ವಿಚಾರ. ಅವರು ಒಳ್ಳೆ ಕ್ರಿಯಾಶೀಲಿ ವ್ಯಕ್ತಿ. ನಾವು ಒಂದು ಗ್ರಾಮ ಆಡಳಿತಾಧಿಕಾರಿ ಆಗಿದ್ದು ನನ್ನ ಒಂದು ಪ್ರತಿಯೊಂದು ಕೂಡ ನಾನು ನೋಡೋದಂಗೆ ಕಿರಣ್ ಕುಮಾರ್ ತುಂಬ ಒಳ್ಳೆ ಕ್ರಿಯಾಶೀಲ ವ್ಯಕ್ತಿ. ಒಳ್ಳೆ ಕಾರ್ಯಗಳು ಪ್ರತಿಯೊಂದು ಸಂಘದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗ್ತಾನೆ ಅಂತೇಳಿ ನನ್ನ ಒಂದು ನಂಬಿಕೆ ಇದೆ. ಇನ್ನು ಮುಂದೆ ಕೂಡ ಇವರು ಆತನಿಗೆ ಏನು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಎಲ್ಲ ಗ್ರಾಮಾಡಳಿತಾಧಿಕಾರಿ ಜೊತೆಗೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಪ್ರತಿಯೊಂದು ಕೂಡ ಕಾರ್ಯವೈಖರಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೀಗೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆ ದೇವರಲ್ಲೇ ಸಂಖ್ಯೆ ಬಯಸ್ತಾ ಎಲ್ಲರೂ ಕೂಡ ಮುಂದೆ ನಾವು ಕೂಡ ನಮ್ಮ ಸಂಘದಲ್ಲಿ ಗ್ರಾಮ ಅಧಿಕಾರಿಗಳ ಜೊತೆಗೆ ಎಲ್ಲ ಕೂಡ ನೀವು ಕೂಡ ನಮ್ಮ ಸಂಘದ ವತಿಯಿಂದ ಸರ್ಕಾರಿ ನೌಕರರ ಸಂಘದ ಜೊತೆ ಬೆರೆತು ಎಲ್ಲ ಕಾರ್ಯಕ್ರಮಗಳು ಕೂಡ ನಾವೆಲ್ಲ ಒಂದಾಗಿ ಪ್ರತಿಯೊಂದು ಕೂಡ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಹೋಗಬೇಕು ಅಂತೇಳಿ ಜೊತೆಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೀವಿ ಅಂತ ನಾನು ಹೇಳ್ತಾ ನಮ್ಮೊಂದೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಆತ್ಮೀಯ ಸ್ನೇಹಿತರಾದ ಕಿರಣ್ ಕುಮಾರ್ ಅವರ ಒಂದು ಅಭಿನಂದನಾ ಸಮಾರಂಭ ನಮ್ಮ ಗ್ರಾಮಾಡಳಿತಾಧಿಕಾರಿ ನಮ್ಮ ಅಣ್ಣ ರವೀಣ್ಣ ವಿಚಾರ ತಿಳಿದು ನನಗೆ ಕರೆ ಮಾಡ್ತಾರೆ. ಇಲ್ಲ, ನಮ್ಮ ಗ್ರಾಮಾಡಳಿತಾಧಿಕಾರಿಯಾದ ಕಿರಣ್ ಅವರು ಒಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ, ನಾವು ಒಂದು ಸರ್ಕಾರಿ ನೌಕರರ ಸಂಘದಿಂದ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡ್ತೀನಿ. ಭಾಳ ಸಂತೋಷ ಆಯಿತು. ಯಾಕಂದರೆ ನಮ್ಮ ಸರ್ಕಾರಿ ನೌಕರರ ಅಧ್ಯಕ್ಷ ಆದರೂ ಕೂಡ ನಮ್ಮ ಅಣ್ಣ ಯಾವತ್ತು ಗ್ರಾಮಾಡಳಿತದ ಬಗ್ಗೆ ಭಾಳ ಒಂದು ಒಲವು ಇಟ್ಕೊಂಡಿದೆ. ಆ ಹುದ್ದೆ ಒಂದು ಸ್ಥಾನದಲ್ಲಿ ನಮಗೂ ಒಂದು ಹೆಮ್ಮೆ ಇದೆ. ಅದರಿಂದ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಭಾಳ ಸಂತೋಷ ಆಯಿತು. ಹಾಗೆ ಕಿರಣ್ ಕೂಡ ಈಗ ತಾಲೂಕು ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸಕ್ರಿಯವಾಗಿ ಸದೃಢವಾಗಿ ಒಂದು ನಿಲುವನ್ನು ಹೊಂದಿದ್ದಾರೆ. ಸಂಘಟನೆಯಲ್ಲಿ ಒಲವಿದೆ. ಹಾಗೆ ಅವರ ಒಂದು ಕ್ರಿಯೆಗಳನ್ನು ನೋಡಿ ಈಗ ಒಂದು ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ನಮ್ಮ ದೇವರಾಜ್ ಅವರು ಜಿಲ್ಲಾ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂಘಟನೆಯಲ್ಲಿ ಈಗ ಮುಂದಿನ ಒಂದು ಪ್ರಮುಖವಾದ ಒಂದು ಹುದ್ದೆ ಅವಕಾಶ ಸಿಕ್ಕಿದೆ ಅವ್ರಿಗೆ. ಇದೇ ರೀತಿ ಮುಂದುವರಿಯಲಿ, ಸಂಘಟನೆಗೆ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತ ನಮ್ಮ ಸಂಘಕ್ಕೆ ಸಿಗುತ್ತೆ ಅಂತ ನಾವು ಭಾವಿಸ್ತಾ ಹೋಗ್ತೀವಿ. ಬಹುಶಃ ಎಲ್ಲ ಇಲಾಖೆಯಲ್ಲಿ ಯಾವುದೇ ಇಂತಹ ಒಂದು ಚಟುವಟಿಕೆಗಳು ಮುಂಜಾಗಲಿ, ಇಂತಹ ಯಾವುದೇ ಸಾಧನೆಗಳಾದರೂ ಕೂಡ ನಮ್ಮ ಸಂಘ ಒಂದೂವರೆ ವರ್ಷ ಆಯಿತು. 1.5 ವರ್ಷದಿಂದಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಥರ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ವಿ. ಈ ಹಿಂದೆ ನಮ್ಮ ಸಂಘ ಬಂದು ಇನ್ನೂ ಒಂದು 3 ತಿಂಗಳು ಅಷ್ಟೇ ಆಗಿತ್ತು. ಅಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ನಮ್ಮ ಪಾವಗಡ ತಾಲೂಕಿನಿಂದ ನೌಕರರು ತುಂಬ ಉತ್ತಮ ಸಾಧನೆಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ತಕ್ಷಣ ಇಮ್ಮಿಡಿಯೇಟ್ ನಮ್ಮ ಸಂಘ ಏನು ಮಾಡಬೇಕು ಅಂತಂದರೆ ಅಂಥ ಸಾಧನೆ ಮಾಡಿದ್ದಾರೆ, ಅವರಿಗೆ ನಾವು ಗೌರವವನ್ನು ಕೊಡಬೇಕಂತ ಹೇಳಿ ತಾಲೂಕು ಕಚೇರಿಯಲ್ಲಿ ಎಲ್ಲರನ್ನೂ ಗುರುತಿಸಿ ಏನು ಮಾಡ್ತು, ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಜೊತೆಗೆ ಬಹುಶಃ ಯಾವ ತಾಲೂಕಿನಲ್ಲೂ ಕೂಡ ಆಗದೇ ಇರ್ತಕ್ಕಂಥ ಕೆಲಸ ನಮ್ಮ ಸಂಘ ಬಂದಂತಹ 1 ವರ್ಷದೊಳಗಡೆ ಆ ಕೆಲಸವನ್ನು ಮಾಡಿದ್ದು. ಏನಪ್ಪ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ನಿವೃತ್ತ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ರಾಜ್ಯಾಧ್ಯಕ್ಷನೇ ಕರೆಸಿ ನಮ್ಮ ತಾಲೂಕಿನಲ್ಲಿ ಮೊದಲ ಬಾರಿಗೆ ಅತ್ಯುನ್ನತವಾದ ಕಾರ್ಯಕ್ರಮವನ್ನು ಮಾಡಿ ಒಂದು ಒಳ್ಳೆಯ ಅಡಿಗಲ್ಲನ್ನು ನಮ್ಮ ಸಂಘ ಹಾಕಿದೆ. ಜೊತೆಗೆ ಮುಂದೆನೂ ಕೂಡ ಅಷ್ಟೇ ಯಾವುದೇ ನಮ್ಮ ವೃಂದ ಸಂಘಗಳೇನಿದೆ, ನಮ್ಮ ವೃಂದ ಇಲಾಖೆಗಳೇನಿದೆ, ಯಾವುದೇ ಇಲಾಖೆಗಳು ಯಾವುದೇ ರೀತಿಯಂತಹ ಸಾಧನೆಗಳು ಮಾಡಿದರೂ ಕೂಡ ನಮ್ಮ ಸಂಘ
ಅವರನ್ನು ಪ್ರೋತ್ಸಾಹಿಸಿ ಗುರುಸಿ ಬೆಂತಟ್ಟಕ್ಕಂಥ ಕೆಲಸ ಸದಾ ಮಾಡ್ತದೆ. ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮುಂದೆನೂ ಕೂಡ ಇಂಥ ಕಾರ್ಯಕ್ರಮಗಳು ನಡೀತಾ ಹೋಗ್ತವೆ. ನಮ್ಮ ತಾಲೂಕಿನ ನೌಕರರು ನಮ್ಮ ಒಂದು ಸಂಘದ ಬೆಂಬಲದೊಂದಿಗೆ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ಇಲಾಖೆಗಳಲ್ಲಿ ಸೇವೆಯಲ್ಲಿ ಉತ್ತಮವಾದ ಸಾಧನೆಗಳನ್ನು ಮಾಡಿ ನಮ್ಮ ತಾಲೂಕಿಗೆ ಕೀರ್ತಿ ತರತಕ್ಕಂಥ ಕೆಲಸವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ಯಾವುದೇ ಇಲಾಖೆಯಲ್ಲಿ ಯಾವುದೇ ನೌಕರರು ಯಾವುದೇ ರೀತಿ ಸಮಸ್ಯೆ ಆದರೂ ಕೂಡ ದೊಡ್ಡ ಬೆನ್ನೆಲುಬಾಗಿ ನಮ್ಮ ಸಂಘ ನಿಂತಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ನಮ್ಮ ತಾಲೂಕಿನಿಂದ ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಕಿರಣ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ನಮ್ಮ ತಾಲೂಕಿನ ಸಮಸ್ತ ನೌಕರರ ಪರವಾಗಿ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ದಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಜಿಲ್ಲಾ ಸಂಘ ತುಮಕೂರು ಈ ಘಟಕದ ವತಿಯಿಂದ ನನ್ನನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಿರೋಧವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಿದ್ದು, ನನ್ನನ್ನು ತಾಲೂಕು ಸಂಘದ ವತಿಯಿಂದ ಈ ದಿನ ಆಹ್ವಾನಿಸಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದು ನಿಜಕ್ಕೂ ನನಗೆ ತುಂಬ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾವು ಸರ್ಕಾರಿ ನೌಕರ ಸಂಘ ನಮ್ಮ ಮಾತೃ ಸಂಘ ಅಂತ ಹೇಳಿದ್ರೆ, ಯಾಕಪ್ಪ ಅಂದರೆ ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಸಂಘಕ್ಕೆ ಇದು ಮೂಲ ಆಧಾರ. ನಾವೆಲ್ಲವೂ ಸಹ ವೃಂದ ಸಂಘಗಳು. ಈ ಒಂದು ವೃಂದ ಸಂಘಗಳಿಗೆ ತಾಯಿ ಆರೈಕೆ ಪೋಷಣೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ಯಾಕಂತಂದರೆ ನಮ್ಮ ಸಂಘದ ವಿಚಾರವಾಗಿ ನಮ್ಮ ಮೆಂಬರ್ಶಿಪ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅವೆಲ್ಲ ವೃಂದ ಸಂಘಗಳು ಅಷ್ಟಾಗಿ ಪ್ರಚಂಡವಾಗಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆ ಥರ ಅಂತ ಹೋದರೆ ಅದು ತುಂಬ ಜನಸಂಖ್ಯೆಯಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಅವು ತುಂಬ ಸಾರ್ವಜನಿಕವಾಗಿ ಮನ್ನಣೆಯನ್ನು ಗಳಿಸ್ತಾ ಇರ್ತಾರೆ. ನಮ್ಮಂಥ ಚಿಕ್ಕ ಪುಟ್ಟ ಒಂದು ವೃಂದ ಸಂಘಗಳನ್ನ ಗುರುತಿಸಿ ಈ ರೀತಿಯಾಗಿ ಒಂದು ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳನ್ನು ಗುರುತಿಸಿ ಅಭಿನಯಿಸ್ತಕ್ಕಂಥದ್ದು, ಮತ್ತು ನಾವು ಸಂಘದಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಪ್ರೋತ್ಸಾಹ ಬೆಂಬಲ ನೀಡ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ತುಂಬ ಒಂದು ವಿಸ್ಮರಣೀಯ ಸಂದರ್ಭ ಅಂತ ನಾನು ಭಾವಿಸ್ತೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ತುಮಕೂರು ಜಿಲ್ಲೆ ಎಲ್ಲ 10 ತಾಲೂಕು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳು ನನ್ನ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಹೊರಿಸಿದ್ದಾರೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಮತ್ತು ಈ ಹಿಂದೆ ಯಾವ ರೀತಿಯಾಗಿ ಕ್ರಿಯಾಶೀಲವಾಗಿ ಸಂಘಟನೆಯಲ್ಲಿ ಭಾಗವಹಿಸಿ ಕೆಲಸ ಮಾಡಿದ್ವೋ ಅದೇ ರೀತಿಯಾಗಿ ನಮ್ಮ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳ ಶ್ರೇಯೋಭಿವೃದ್ಧಿಗಾಗಿ ನಾನು ಅಭಿವೃದ್ಧಿ ಶ್ರಮಿಸ್ತೀನಿ. ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸ್ನೇಹಿತರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಕುರಿತಾಗಿ ಇನ್ನೂ ಹಲವಾರು ಕುಂದುಕೊರತೆಗಳ ವಿಚಾರವಾಗಿ ನಾನು ಒಂದು ರಾಜ್ಯ ಸಂಘ ಮತ್ತು ಎಲ್ಲ ನೌಕರರ ಮಧ್ಯೆ ಸಮನ್ವಯ ಸಾಧಿಸಿಕೊಂಡು ಕೆಲಸಗಳನ್ನು ಮಾಡಿಕೊಡ್ತೀನಿ. ನನ್ನ ಮೇಲೆ ಈ ಭರವಸೆಯಿಂದ ನಾನು ಇಟ್ಟಿರೋದಕ್ಕೆ ಆ ಭರವಸೆಯನ್ನು ಉಳಿಸ್ಕೊಳ್ತೀನಿ. ಈ ಒಂದು ಕೆಲಸದಕ್ಕೆ ನಾನೆಲ್ಲೋ ಹಿಂದೆ ತುಳಿತಾ ಇದ್ದೆ, ಆದರೆ ನನಗೆ ಬೆಂಬಲವನ್ನು ಕೊಟ್ಟು ಪ್ರಧಾನ ಕಾರ್ಯದರ್ಶಿ ಆಗೋದಕ್ಕೆ ನನಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಅಂತಲೇ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅವ್ರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ರಾಜ್ಯ ಪರಿಷತ್ತು ಸದಸ್ಯ ಗಂಗಾಧರ್, ಸಂಘದ ಖಜಾನ್ಸಿ ಶೇಖರ್ ಬಾಬು, ಸಂಘದ ಉಪಾಧ್ಯಕ್ಷ ಗಂಗಾಧರ್, ಹಿರಿಯ ಉಪಾಧ್ಯಕ್ಷ ನಾಗರಾಜ್, ಕ್ರೀಡಾ ಕಾರ್ಯದರ್ಶಿ ರಿಜ್ವಾನ್, ಇನ್ನೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.